ಮಹಾಮಹಿಮ ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ ಯಡಿಯಾಪುರ ಜಾತ್ರಾ ಮಹೋತ್ಸವದ ಅಂಗವಾಗಿ ದಿನಾಂಕ 2/1/2026 ರಾತ್ರಿ ಧರ್ಮಚಿಂತನಾಗೋಷ್ಠಿ ಕಾರ್ಯಕ್ರಮ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ 108 ಶಟಸ್ಥಲ ಬ್ರಹ್ಮವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಅರಳೆಲೆ ಹಿರೇಮಠ್ ಚಳಗೇರಿ, ಶ್ರೀ ಪ್ರಭುಲಿಂಗದೇವರು ಗುದ್ನೇಶ್ವರ ಮಠ ನೀಲಗುಂದ, ಪರಮಪೂಜ್ಯ ಶ್ರೀಮಾನ್ ನಿರಂಜನ ಪ್ರಣವ ಸ್ವರೂಪ ಅಭಿನವ ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳು, ಆಡೂರು ರಾಜೂರು ಗದಗ ಹಾಗೂ ಶ್ರೀ ಶಟಸ್ಥಲ ಬ್ರಹ್ಮ 108 ಡಾಕ್ಟರ್ ಗುರು ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಏಟಗಿ ಶಾಖಾ ಭೂ ಕೈಲಾಸ ಮೇಲುಗದ್ದಿಗೆ ಹಿರೇಮಠ್ ಚಿಕ್ಕ ಮ್ಯಾಗೇರಿ ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಅಂದಪ್ಪ ಜವಳಿ, ಶ್ರೀ ಸಿದ್ದೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷರು ವಹಿಸಿದ್ರು. ಶ್ರೀ ಹರೀಶ್ವರ ಸ್ವಾಮಿ ಹಿರೇಮಠ್ ಕಾರ್ಯದರ್ಶಿಗಳು, ಶ್ರೀ ಸಿದ್ದೇಶ್ವರ ಸೇವಾ ಸಮಿತಿ ಇವರು ಸರ್ವರನ್ನ ಸ್ವಾಗತಿಸಿದ್ರು. ಶ್ರೀ ಶಂಕರಪ್ಪ ತಳಕಲ್ ನಿವೃತ್ತ ಶಿಕ್ಷಕರು ಯಡಿಯಾಪುರ ಇವರು ಕಾರ್ಯಕ್ರಮವನ್ನ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನ ಆಡಿದ್ರು. ಶ್ರೀ ಉಮೇಶ್ ಕಂಬಳಿ ಇವರು ಕಾರ್ಯಕ್ರಮ ನಿರೂಪಣೆ ಮಾಡಿಕೊಟ್ರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ವಿಎಂ ಭೂಸನೂರು ಮಠ ಹಿರಿಯ ನ್ಯಾಯವಾದಿಗಳು ಕೊಪ್ಪಳ, ಶ್ರೀ ವೀರಭದ್ರಪ್ಪ ಕಣವಿ ಮಾಜಿ ಅಧ್ಯಕ್ಷರು ಹಿರಿಯ ನ್ಯಾಯವಾದಿಗಳ ಸಂಘ ಕೊಪ್ಪಳ, ಶ್ರೀ ವೀರಯ್ಯ ಸಿದ್ದಲಿಂಗಯ್ಯ ಹಿರೇಮಠ್ ಹುಲ್ಲೂರು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ರೋಣ, ಶ್ರೀ ಗಂಗಾಧರಯ್ಯ ಹಿರೇಮಠ್, ಬಸವಣ್ಣನ ಮೂರ್ತಿ ದಾನಿಗಳು ಶಂಕರಯ್ಯ ರುದ್ರಯ್ಯ ಲಕ್ಕುಂಡಿಮಠ ವಿದ್ಯಾಸಾಗರ, ಪ್ರಿಂಟಿಂಗ್ ಪ್ರೆಸ್ ಕೂಕನೂರು, ಈರಪ್ಪ ನಾಗಪ್ಪ ಹುಣಸಿಮರದ, ಮಣಿಕಂಠ ಎಲೆಕ್ಟ್ರಿಕಲ್ ಕೂಕನೂರು ಭಾಗಿಯಾಗಿದ್ರು. ಶ್ರೀ ಅಂದಪ್ಪ ಜವಳಿಯವರು ಅಧ್ಯಕ್ಷರಾದ ಮೇಲೆ ಪ್ರತಿ ವರ್ಷ ಒಂದೊಂದು ಕೆಲಸವನ್ನ ಪೂರ್ಣಗೊಳಿಸುತ್ತಾ ಬಂದಿದ್ದಾರೆ. ತೇರಿನ ಮನೆ ಅತಿಥಿಗಳಿಗೆ ಕೋಣೆ ಸ್ನಾನಗೃಹ ಮತ್ತು ವರ್ಷ ಅಡುಗೆ ಮನೆ, ವರ್ಷ ಭೋಜನಾಲಯ ಹಾಗೂ ದೇವಸ್ಥಾನದ ಒಳಗಡೆ ಚಿತ್ತಾರಗಳಿಂದ ಕೂಡಿದ ಕುಂಬಿ ಕಟ್ಟಿಸಿದ್ದಾರೆ. ಈ ವರ್ಷ ಸುಮಾರು 10 ಲಕ್ಷದಲ್ಲಿ ಹೈಟೆಕ್ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಲಾಗಿದೆ. ಉಳಿದ ಹಣ 10 ಲಕ್ಷ ರೂಪಾಯಿಗಳನ್ನ ಬ್ಯಾಂಕ್ನಲ್ಲಿ ಠೇವಣಿ ಇಡಲಾಗಿದೆ. ಕಾರ್ಯಕ್ರಮದಲ್ಲಿ ಪೂಜ್ಯರಿಂದ ದೇವಸ್ಥಾನಕ್ಕೆ ಕಾಣಿಕೆ ಅರ್ಪಿಸಿದ ಗಣ್ಯ ಮಾನ್ಯರಿಗೆ ಗೌರವಿಸಲಾಯಿತು. ಕಾರ್ಯಕ್ರಮಕ್ಕೆ ಬೇದವಟ್ಟಿ, ತಿರ್ಪರಸನಾಳ್, ಬೂದಗುಂಪ, ಶಿರೂರು, ಗುದ್ನೆಪ್ಪನ ಮಠ ಗ್ರಾಮಗಳ ಭಕ್ತಾದಿಗಳು ಆಗಮಿಸಿ ಸ್ವಾಮೀಜಿಗಳ ಆಶೀರ್ವಚನ ಪಡೆದರು. ಕಾರ್ಯಕ್ರಮ ಯಶಸ್ವಿಗೆ ಕಾರಣೀಕರ್ತರಾದ ಯಡಿಯಾಪುರ ಗ್ರಾಮದ ಗುರು ಹಿರಿಯರು, ಯುವಕ ಮಿತ್ರರು, ಎಲ್ಲಾ ಭಕ್ತಾದಿಗಳು, ಶ್ರೀ ಸಿದ್ದೇಶ್ವರ ಸೇವಾ ಸಮಿತಿ ಯಡಿಯಾಪುರ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಇದ್ರು. ಇನ್ನು ದಿನಾಂಕ 3/1/2026 ದಿನ ಶ್ರೀ ಸಿದ್ದೇಶ್ವರ ರಥೋತ್ಸವ ಅದ್ಧೂರಿಯಿಂದ ಜರುಗಿತು. ಸುತ್ತಮುತ್ತಲಿನ ಗ್ರಾಮದ ಸಕಲ ಸದ್ಭಕ್ತರು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದರು. ವರದಿ ಲೋಕೇಶ್ ಬೆಣಕಲ್, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕೂಕನೂರು. 25 ವರ್ಷದ ಯುವಕರು ಕೂಡ ನಾಷ್ಟಕ್ಕಂತ ಕೆಲಸವನ್ನು 75ನೇ ವಯಸ್ಸಿನಲ್ಲಿ ಅವ್ರು ಮಾಡ್ತಾರೆ. ಇದು ನಾನು ಅವರನ್ನ ಹುರಿದುಂಬಿಸ್ಲಿಕ್ಕೆ ಮಾತಾಡ್ತಿಲ್ಲ, ಇದು ಅತ್ಯಂತ ಸತ್ಯ. ಅವ್ರು ಬೆಳಗ್ಗೆ 4 ಗಂಟೆ 4:30 ಎದ್ರಂದ್ರೆ ನಮ್ಮ ದೇವಸ್ಥಾನದ ಇವಾಗ ಹೇಳ್ಬೇಕಂದ್ರೆ ನಾನು 1ನೇ ವರ್ಷ ಅಧ್ಯಕ್ಷ ಆದಾಗ ಇಲ್ಲೇ ಸಿದ್ಲಿಂಗಮ್ಮ ಗುದ್ನೆಮ್ಮಡ್ದಕ್ಕೆ ನಾವು ಇನ್ನೊಂದು ಮನೆಗೆ ಹೋಗಿವಿ, 1 ಲಕ್ಷ ಕೊಡ್ತನಪ್ಪ ಪಕ್ಕಡೆ ಹೇಳ್ಬಿಟ್ರೆ ಅದನ್ನ ತೇರಿ ಮನೆ ಕಟ್ಟಂತ ಕಳಿಸಿರ್ಲು. ಆದ್ರೆ ಕೇಳಕ್ ಹೋಗಿಲ್ಲ. ಈಗ ಹೋಗ್ತಾ ಇದೀವಿ. ಈಗ ಹಿಂದಿನ ಕೊಪ್ಪಳ ಪರ್ಗೂಟ ಅಡ್ಡಾಡಿವಿ, ಚಿಕನ್ ಕೊಪ್ಪ ಸ್ಯಾಂಡರ್ ಊಟ ಅಡ್ಡಾಡಿವಿ. ನಮ್ಮನ್ನು ಕ್ವಾರಿಯ ಮಾಲೀಕರಿಂದ ಎಲ್ಲ ದೇಣಿಗೆಯನ್ನ ಕೊಡಿಸ್ತಕ್ಕಂಥ ಕೆಲಸ ಅವತ್ತು ಅಪ್ಪವರಿದ್ದಾಗ ಏನಂದ್ರೆ ಕಂದಾಯ ಸಚಿವರಾಗಿ ನಮ್ಮ ನೆನಪಾಗೋದು ನಮ್ಮ ಇವರು ಹೂನಡಗಲಿ ಎಂ ಪಿ ಪ್ರಕಾಶ್ ಸಾಹೇಬರು ಕೂಡ ಇಲ್ಲಿ ರಾಜೂರು ಮಠಕ್ಕೆ ಗದ್ದಿಗೌಡರು ಬಹಳ ಜನನ ಕರೆಸಿ ಅವರು ಕೂಡ ಅವತ್ತಿನಿಂದ ಒಂದು ಕಾರ್ಯಕ್ರಮವನ್ನ ಕೇಳಿದಾಗ ಅದನ್ನು ಕೂಡ ಇನ್ನೂ ತೆಗೆದುಕೊಂಡಿಲ್ಲ. ನಮ್ಮ ಹತ್ರನೇ ದುಡ್ಡಿದೆ, ಅದ್ರ ಸಲುವಾಗಿ ಅದು ಎಷ್ಟು ಹೇಳ್ತಾರೆ ಕೊಡ್ತೀರಿ ಬುದ್ಧಿ ಅಂದ್ರೆ ಮತ್ತೆ ಬರ್ರಿ ಇಲ್ಲಿ ಕಾರ್ಯಕ್ರಮಕ್ಕೆ ಅಂತ ಹೇಳಿದ್ವಿ. ಅದಕ್ಕೂ ಕೂಡ ಬರ್ಲಿಕ್ಕೆ ಅವ್ರಿಗೆ ಟೈಮ್ ಇರಲಿಲ್ಲ. ಒಂದ್ಸಲ ಬರ್ತೀನಿ ಅಂತ ಹೇಳ್ಯಾರ. 48 ದಿನ ಪ್ರಯತ್ನ ಮಾಡಿ ಈ